ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲ ಪಕ್ಷ. ಇಂದಿನ ದಿನಾಂಕ ಆಗಸ್ಟ್ 25, ಸೋಮವಾರ ಆಗುತ್ತೆ. ಬಿಜಿಗೆ ಬೆಳಗ್ಗೆ 11 ಗಂಟೆ 19 ನಿಮಿಷದವರೆಗೂ ಇದೆ. ಆ ನಂತರ ತದಿಗೆ ಆರಂಭ ಆಗುತ್ತೆ. ಉತ್ತರ ನಕ್ಷತ್ರ ರಾತ್ರಿ 3:42ವರೆಗೂ ಇರುತ್ತೆ. ಆ ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಸಿದ್ಧಯೋಗ, ಕೌಲವ ಕರ್ಣ. ಇವತ್ತು ಪ್ರತಿಯೊಂದು ಚೆನ್ನಾಗಿದೆ. ಈ ಉತ್ತರ ನಕ್ಷತ್ರ ಎಲ್ಲ ವಿಚಾರಕ್ಕೂ ಕೊಡಲ್ಲ, ಅದು ರವಿಯ ನಕ್ಷತ್ರ. ಅದರಿಂದ ಇವತ್ತು ಯಾವುದಾದರೂ ಹೊಸದಾದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಆರಂಭ ಮಾಡ್ಬೋದು. ಅದರಲ್ಲಿ ನೀವು ನಿರೀಕ್ಷಿಸಿದ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಎಲ್ಲ ರೀತಿಯಲ್ಲೂ ಒಳ್ಳೆಯದು. ಆಗಲೇ ಭಾದ್ರಪದ ಮಾಸ ನಿನ್ನೆ ಅಂದರೆ ಭಾನುವಾರದಿಂದನೇ ಆರಂಭ ಆಗಿದೆ. ಅಂದರೆ ಭಾದ್ರಪದ ಮಾಸದಲ್ಲಿ ಬೇಕಾದಷ್ಟು ಈ ಹಬ್ಬ ಹರಿದಿನಗಳು ಬರುತ್ತೆ. ಅದ್ರ ಬಗ್ಗೆ ಮುಂದಿನ ದಿನಗಳು ಸ್ವಲ್ಪ ಮಾತುಕತೆಯನ್ನು ನಡೆಸೋಣ. ಅದು ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ 7 ಗಂಟೆ 46 ನಿಮಿಷಕ್ಕೆ ಆರಂಭ ಆಗಿ 9 ಗಂಟೆ 19 ನಿಮಿಷಕ್ಕೆ ಮುಗಿಯುತ್ತೆ. ರಾಹುಕಾಲದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಅಂತಿಲ್ಲ. ಕೇವಲ ನಮ್ಮ ಭ್ರಮೆ, ಒಂದು ನಂಬಿಕೆ ಬಂದ್ಬಿಟ್ಟಿದೆ ನಮ್ಮ ಮನಸ್ಸಲ್ಲಿ, ಆ ಭಯ ಎಲ್ಲೂ ಹೋಗಲ್ಲ. ಅದು ಪೂಜೆ ಪುನಸ್ಕಾರಕ್ಕೆ ಖಂಡಿತ ಇದು ಒಳ್ಳೆಯ ಟೈಮೇ, ಏನೂ ತೊಂದರೆ ಆಗಲ್ಲ. ಪೂಜೆ ಪುನಸ್ಕಾರವನ್ನು ಮಾಡ್ಬೋದು. ಆ ನಂತರ ಮುಖ್ಯವಾಗಿ ಯಮಗಂಡ ಕಾಲ ಬೆಳಗ್ಗೆ 10:52ರಿಂದ 12:25ವರೆಗೂ ಇರುತ್ತೆ. ಪ್ರತಿ ದಿವಸನೂ ಹೇಳ್ತೀನಿ, ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ಪದೇ ಪದೇ ಹೇಳ್ತೀನಿ ಅಂತ. ಆದರೆ ಕೆಲವೊಂದು ವಿಚಾರಗಳು ಸ್ವಲ್ಪ ಜನಕ್ಕೆ ಗೊತ್ತಾಗ್ತಾ ಹೋಗಬೇಕು. ಈ ಅವಧಿಯಲ್ಲಿ ಹೊಸ ವಾಹನವನ್ನು ತಗೋಬಾರ್ದು. ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು. ಹೊರಗಿನಿಂದ ಮನೆಗೆ ವಾಪಸ್ ಬರ್ಬೋದು, ಯಾವುದೇ ತೊಂದರೆ ಇಲ್ಲ. ಇನ್ನು ಹೊಸದಾಗಿ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು. ಈ 3 ವಿಚಾರ ತುಂಬ ಮುಖ್ಯ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತವಾಗ್ಲೂ ನಮಗೆ ಸಹಾಯವನ್ನು ಮಾಡ್ತಾನೆ. ನಮಸ್ಕಾರ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು ಕೆಲವರ ಬಗ್ಗೆ ಅವರಿಗಿದ್ದ ತಪ್ಪು ಕಲ್ಪನೆಗಳು, ತಪ್ಪು ಅಭಿಪ್ರಾಯಗಳು ಇಂಥವನ್ನೇನು ಮಾಡ್ತಾರೆ, ಸರಿಪಡಿಸ್ಕೋತಾರೆ. ಇದಕ್ಕೆ ಕಾರಣ ಕುಟುಂಬದ ಸದಸ್ಯರ, ಅಂದರೆ ಮುಖ್ಯವಾಗಿ ಕುಟುಂಬದ ಹಿರಿಯರ ಒಂದು ಮಾರ್ಗದರ್ಶನ ಅಥವಾ ಸಲಹೆ ಕಾರಣ ಆಗುತ್ತೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಕುಟುಂಬದಲ್ಲಿ ಎಂದಿನ ಈ ಸಂತಸದ ವಾತಾವರಣ ಬರುತ್ತೆ. ಹಾಗೆಯೇ ಉದ್ಯೋಗದಲ್ಲಿ ಅನಾವಶ್ಯಕವಾಗಿ ಎದುರಾಗ್ತಿದ್ದ ಈ ಅಸಂಬದ್ಧ ಸನ್ನಿವೇಶಗಳು, ಅಂದರೆ ಬೇಡದಿರೋ ವಿಚಾರಕ್ಕೆ ವಾದ ವಿವಾದಗಳು, ಇವರಿಗೆ ಗೊತ್ತಿಲ್ಲದಿರ ಬೇರೆಯವರು ತಾವೇ ಗುಟ್ಟಾಗಿ ಮಾಡೋ ಕೆಲಸ ಕಾರ್ಯಗಳು, ಇಂಥವೆಲ್ಲ ನಿಲ್ಲುತ್ತೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ಮನಸ್ಸಿಗೆ ಒಂದೊಂದು ರೀತಿಯ ಒಂದು ಹೊಸ ಹುಮ್ಮಸ್ಸು ಬರುತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋಕ್ಕೆ. ಇನ್ನು ಬಂಧು ಬಳಗದವರ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿಯವರೆಗೂ ಇದ್ದ ಒಂದು ಅನಾವಶ್ಯಕವಾದಂತಹ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ದೂರವಾಗುತ್ತೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಅರಿವಿಲ್ಲದಂತೆ ಒಳ್ಳೆಯ ಯಶಸ್ಸು ಅಥವಾ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಾತ್ರ ಇವರ ಪ್ರಯತ್ನವನ್ನು ಅವಲಂಬಿಸುತ್ತೆ. ಇವರು ಸ್ವಲ್ಪ ಹೆಚ್ಚಿನ ಪ್ರಯತ್ನ ಮಾಡಿದರೆ ಉತ್ತಮ ಹಣಕಾಸಿನ ಅನುಕೂಲತೆ ಅಥವಾ ಆದಾಯ ಕಂಡು ಬರುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಏನಪ್ಪ ಅಂದರೆ ಒಂದು ಮುಖ್ಯವಾದ ವಿಚಾರ, ಇವರಿಗೆ ಸಂಬಂಧಪಟ್ಟಿದ್ದು ಬೇಡದ ವಿಚಾರಗಳಿಗೆ ಯೋಚನೆ ಮಾಡ್ತಾರೆ, ಅನಾವಶ್ಯಕ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡ್ತಾರೆ. ಆದ್ದರಿಂದ ಹಣಕಾಸಿನ ಮೇಲೆ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು. ಆರೋಗ್ಯದಲ್ಲಿ ಯಾವುದೇ ಒಂದು ತೊಂದರೆ ಇರೋಲ್ಲ. ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯವನ್ನು ಯಶಸ್ಸಿನತ್ತ ಕೊಂಡೊಯ್ತಾರೆ. ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ವೃಷಭ ರಾಶಿಯವರು ತಮ್ಮ ಮನಸ್ಸಿನ ಮೇಲೆ ಒಂದು ಹತೋಟಿಯನ್ನು ಗಳಿಸ್ತಾರೆ. ಈ ಕಾರಣದಿಂದ ಇವರಿಗೆ ಮುಖ್ಯವಾಗಿ ಪ್ರತಿಯೊಬ್ಬರ ಬಗ್ಗೆ ಸಹಾನುಭೂತಿ ಬರುತ್ತೆ.
ಪ್ರತಿಯೊಬ್ಬರ ಬಗ್ಗೆ ಅಂದರೆ ಕೇವಲ ಅವರ ಕುಟುಂಬಕ್ಕೆ ಪಟ್ಟ ವ್ಯಕ್ತಿಗಳ ವಿಚಾರ ಅಲ್ಲ, ಬೇರೆಯವರ ಬಗ್ಗೆಯೂ ಅನುಕಂಪ ಬರುತ್ತೆ, ಸಹಾನುಭೂತಿ ಬರುತ್ತೆ. ಈ ಕಾರಣದಿಂದ ಏನಪ್ಪ ಮಾಡ್ತಾರೆ ಅಂದರೆ, ಯಾವುದೇ ಹಿಂಜರಿಕೆ ಇಲ್ದಿರ, ಒಂದು ಕ್ಷಣನೂ ಯೋಚನೆ ಮಾಡ್ದಿರ ಪ್ರತಿಯೊಬ್ಬರಿಗೂ ಸಹಾಯವನ್ನು ಮಾಡೋದಕ್ಕೆ ಹೋಗ್ತಾರೆ. ಇಲ್ಲಿ ಇವರ ಮನಸ್ಸು ಒಳ್ಳೆಯದು, ಆದರೆ ಎಂತಹ ಒಂದು ವಿಚಿತ್ರ ನಡೆಯುತ್ತೆ ಅಂದರೆ, ಯಾರು ಇವರಿಂದ ಸಹಾಯವನ್ನು ಪಡಿತಾರೋ ಅವರೇ ಇವರ ಒಂದು ಪ್ರಗತಿಗೆ ಅಡ್ಡಗಾಲಾಗ್ತಾರೆ. ಆದ್ದರಿಂದ ಮುಖ್ಯವಾಗಿ ವೃಷಭ ರಾಶಿಯವರು ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸುವ ಮೊದಲು, ಬೇರೆಯವರಿಗೆ ಸಹಾಯ ಮಾಡೋ ಮೊದಲು ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೋಬೇಕು. ಅದು ಮುಖ್ಯ. ತಾನು ಇವರ ಕೆಲಸ ಕಾರ್ಯಗಳಲ್ಲಿ ಇವರದೇ ಪಾತ್ರ ಮುಖ್ಯ ಆಗಿರಬೇಕೇ ಹೊರತು ಬೇರೆಯವರ ಪ್ರಭಾವಕ್ಕೆ ಒಳಗಾಗಬಾರ್ದು. ಆಗ ಮಾತ್ರ ವೃಷಭ ರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ, ನಿರೀಕ್ಷೆಗೂ ಮೀರಿದ ಆದಾಯ ಇರುತ್ತೆ. ಹಾಗೆ ಇವರು ಸುಲಭವಾಗಿ ಹಣವನ್ನು ಖರ್ಚು ಮಾಡಲ್ಲ. ಬೇರೆಯವರಿಂದ ಏನಾದರೂ ತೊಗೊಂಬೋದ್ರಲ್ಲಿರ್ತಾರೆ ಹೊರತು ಇನ್ನೊಬ್ಬರಿಗೆ ಹಣವನ್ನು ಕೊಡೋದು ಸ್ವಲ್ಪ ಹಿಂಜರಿತಾರೆ ಈ ದಿನದ ಮಟ್ಟಿಗೆ. ಇನ್ನು ಮಾತುಕತೆಯಲ್ಲಿ ಇವರನ್ನು ಯಾರೂ ಗೆಲ್ಲಕ್ಕಾಗಲ್ಲ. ಮನಸ್ಸಲ್ಲಿ ಎಷ್ಟೇ ಒಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟ ಭಾವನೆ ಇದ್ದರೂ, ಒಂದು ರೀತಿಯ ದ್ವೇಷ ಇದ್ದರೂ ಕೂಡ ಮಾತುಕತೆಯಲ್ಲಿ ಅದನ್ನು ತೋರಿಸಲ್ಲ. ತುಂಬ ನಯವಿನಯವಾಗಿ ಮಾತಾಡ್ತಾರೆ. ಇದು ಇವರ ಒಂದು ಪ್ರತಿಭೆ ಅಂತಲೂ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಇಲ್ಲ, ಒಳ್ಳೆಯತನ ಇರುತ್ತೆ, ಒಳ್ಳೆಯ ಆಯ್ಕೆ ಇರುತ್ತೆ. ಇದೇ ಇವರ ವಿಶೇಷ. ಆರೋಗ್ಯದಲ್ಲಿ ಕೊಂಚ ಗಮನ ಇರಲಿ, ಯಾವುದೇ ವಿಚಾರನ ಅಲಕ್ಷ್ಯದ ಭಾವನೆಯಿಂದ ನೋಡಬಾರ್ದು. ಮಿಥುನ ರಾಶಿಯವರು ಇವತ್ತು ಏನು ಮಾಡ್ತಾರಪ್ಪ ಅಂದರೆ, ಯಾವುದೋ ಒಂದು ಕೆಲಸದ ವಿಚಾರ ಅಂತ ಅಂದ್ಕೊಂಬೋಣ. ಅವ್ರಿಗೆ ಗೊತ್ತಿರುತ್ತೆ ಈ ರೀತಿ ನಡ್ಕೊಂಡ್ರೆ, ಈ ಹಾದಿಯಲ್ಲಿ ಹೋದರೆ ಅದು ಫೇಲ್ಯೂರ್ ಆಗುತ್ತೆ, ಅಥವಾ ಯಾವುದೋ ಒಂದು ಕೆಲಸ ಮಾಡಿದ್ರೆ ಅದು ಇವರ ವಿರುದ್ಧವಾಗೇ ಇರುತ್ತೆ, ತೊಂದರೆ ಆಗುತ್ತೆ ಅಂತ. ಆದರೂ ಏನಪ್ಪ ಮಾಡ್ತಾರೆ ಇವರು ಅಂದರೆ, ಒಂಥರ ಈ ಭಂಡಧೈರ್ಯ, ಅದು ನೋಡೋಣ ಬಿಡು ಏನಾಗುತ್ತೋ ಅನ್ನೋ ಒಂದು ಭಾವನೆ ಇರುತ್ತೆ. ಈ ಭಾವನೆಯಿಂದ ಏನು ಮಾಡ್ತಾರೆ, ಯಾವುದೇ ಒಂದು ವಿವೇಚನೆ ಇಲ್ಲದೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ತಾವೇ ಒಂದು ರೀತಿ ಮುಂದಾಳತ್ವವನ್ನು ವಹಿಸ್ಕೊತಾರೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಲಭಿಸುತ್ತೆ. ಬರೀ ಅದು ಮಾತ್ರ ಅಲ್ಲ, ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಸಹ ಕಳ್ಕೋಬೇಕಾಗತ್ತೆ. ಆದ್ದರಿಂದ ಮುಖ್ಯವಾಗಿ ಮಿಥುನ ರಾಶಿಯವರು ಒಂದು ಫರ್ಮ್ ಮೈಂಡ್ ಇರಬೇಕು, ದೃಢವಾದ ಮನಸ್ಸಿರಬೇಕು. ಯಾವುದೇ ವಿಚಾರದಲ್ಲಿ ತೆಗೆದುಕೊಂಡ ತೀರ್ಮಾನ ಸರಿಯೋ ಇಲ್ವೋ ಅಂತ ಇವರಿಗೆ ಸಾಧ್ಯ ಆಗದೆ ಹೋದರೆ ಬೇರೆಯವರ ಸಲಹೆಯನ್ನು ಪಡ್ಕೊಂಡ್ರೂ ಒಳ್ಳೆಯದು. ಕಾರಣ ಏನಪ್ಪ ಅಂದರೆ, ಇವರಿಗೆ ಇವತ್ತು ಈ ಕುಟುಂಬದಲ್ಲಿ ಪ್ರತಿಯೊಬ್ಬರ ಸಹಾಯ ಸಹಕಾರ ಇರುತ್ತೆ. ಅವರೇ ಬರ್ತಾರೆ ಇವರಿಗೆ ಯಾವುದೋ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ಕೊಡೋಕ್ಕೆ ಬರ್ತಾರೆ. ಆದರೆ ಇವರೇನು ಮಾಡ್ತಾರೆ, ಅದನ್ನು ತಪ್ಪಾಗಿ ಕಲ್ಪಿಸ್ಕೋತಾರೆ. ನಾನಿದ್ರಲ್ಲಿ ಗೆದ್ದುಬಿಡ್ತೀನಿ, ನನಗೇನೋ ಆಗೋಗುತ್ತೆ, ಅದನ್ನು ಅವ್ರು ಹೊಟ್ಟೆ ಕಿಚ್ಚಿಪಡ್ತಾರೆ. ಯಾವಾಗ ಈ ತಪ್ಪು ತಿಳುವಳಿಕೆ ಬರುತ್ತೋ ಆವಾಗ ಅದು ಹೇಗೆ ಹೇಳ್ಬೋದಪ್ಪ ಅಂದರೆ, ನಮ್ಮ ಕಾಲ ಮೇಲೆ ನಾವೇ ಈ ಕಲ್ಲನ್ನು ಹಾಕ್ಕೊಂಡಾಗೆ. ಆದ್ದರಿಂದ ಎಚ್ಚರಿಕೆಯಿಂದಿರಿ, ಏನೂ ತೊಂದರೆ ಆಗಲ್ಲ. ಹಣಕಾಸಿನ ವಿಚಾರದಲ್ಲಿ ಆದಾಯ ಇರುತ್ತೆ, ಆದರೆ ಖರ್ಚು ವೆಚ್ಚದ ಮೇಲೆ ನಿಯಂತ್ರಣವನ್ನು ನೀವು ತಗೊಳ್ಳೇಬೇಕಾಗತ್ತೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ವಿದ್ಯಾರ್ಥಿಗಳು ನಿಧಾನಗತಿಯಲ್ಲಿ ತಮ್ಮ ಹಾದಿಯಲ್ಲಿ ಸಾಕ್ತಾರೆ, ಅವ್ರಿಗೂ ಯಾವುದೇ ಒಂದು ಅಡ್ಡಿ ಆತಂಕಗಳು ಬರಲ್ಲ. ಒಟ್ಟಾರೆ ಮಿಥುನ ರಾಶಿಯವರು ಎಚ್ಚರಿಕೆಯಿಂದ ಇವತ್ತು ತಮ್ಮ ಹಾದಿಯನ್ನು ಸವಿಸಬೇಕು, ಅದು ಬಲು ಮುಖ್ಯ. ಕಟಕ ರಾಶಿಯವರು ಸಾಮಾನ್ಯವಾಗಿ, ಈ ಕಟಕ ರಾಶಿಯವರು ಹೇಗಪ್ಪ ಅಂದರೆ, ಈ ಹರಿಯೋ ನೀರು ಥರ. ಈ ಹರಿಯೋ ನೀರು ಒಂದು ದೊಡ್ಡ ಕಲ್ಲುಬಂಡೆ ಬರಲಿ ಅಥವಾ ಯಾವುದೇ ಒಂದು ಅಡ್ಡಿ ಇರಲಿ, ಏನು ಮಾಡುತ್ತೆ, ಅದು ಯಾವುದು ಕೇರೆ ಮಾಡಲ್ಲ, ತನ್ನ ಪಾಡಿಗೆ ಹರ್ಕೊಂಡು ಹೋಗ್ತಿರುತ್ತೆ. ಅಂತಹ ಮನಸ್ಥಿತಿ ಈ ಕಟಕ ರಾಶಿಯವ್ರಿಗಿರುತ್ತೆ. ಆದರೆ ಇವತ್ತೇನು ಮಾಡ್ತಾರೆ ಇವರು, ಯಾವುದೇ ಕೆಲಸ ಕಾರ್ಯಗಳಲ್ಲೂ ಹೆಚ್ಚಿನ ಆಸಕ್ತಿಯನ್ನು ತೋರಲ್ಲ. ಕೆಲವೊಂದು ಕೆಲಸ ಕಾರ್ಯಗಳು ಅತಿ ಮುಖ್ಯವಾಗಿರುತ್ತೆ,
ಅದನ್ನು ಈ ದಿನವೇ ಪೂರೈಸಬೇಕಾಗಿರುತ್ತೆ. ಆದರೆ ಇವರು ಅಂತಹ ವಿಚಾರಗಳಲ್ಲೂ ಸಹ ಆಸಕ್ತಿಯನ್ನು ತೋರಲ್ಲ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ದೊರೆಯಬೇಕಾದ ಒಳ್ಳೆಯ ಅವಕಾಶಗಳು ಬೇರೆಯವರ ಪಾಲಾಗುತ್ತೆ. ಬರೀ ಅಷ್ಟು ಮಾತ್ರ ಅಲ್ಲ, ಮನೆಯಲ್ಲಿ ಯಾವುದೋ ಒಂದು ಮಂಗಳ ಕಾರ್ಯ ನಡಿಬೇಕಾಗತ್ತೆ. ಆ ಮಂಗಳ ಕಾರ್ಯ ಅದರ ಒಂದು ಈ ಜವಾಬ್ದಾರಿ ಸಹ ಇವ್ರಿಗಾಗಿರುತ್ತೆ. ಇವರ ಒಂದು ಈ ಬೇಜವಾಬ್ದಾರಿತನದಿಂದ ಆ ಮಂಗಳ ಕಾರ್ಯಕ್ಕೆ ಸಹ ಮುಂದಕ್ಕೆ ಹೋಗುವ ಸಾಧ್ಯತೆಗಳಿವೆ. ಒಟ್ಟಾರೆ ಇವತ್ತು ಕಟಕ ರಾಶಿಯವರು ತಪ್ಪನ್ನು ಮಾಡ್ತಾರೆ, ಬೇರೆಯವರಿಂದ ಮಾತನ್ನು ಕೇಳ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಯೋಚನೆ ಮಾಡಿ ನಿಮ್ಮ ತೀರ್ಮಾನಗಳನ್ನು ತಗೊಂಬೋದು, ತುಂಬ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ. ಒಳ್ಳೆಯ ಕೆಲಸ ಕಾರ್ಯಗಳು ಅಂದರೆ ಇವಾಗ ಈ ಧಾರ್ಮಿಕ ಕೇಂದ್ರಗಳಿಗೆ ಹಣವನ್ನು ಕೊಡೋದು, ಅಥವಾ ಶಿಥಿಲಗೊಂಡ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಸಹಾಯ ಮಾಡೋದು, ಅನಾಥಾಶ್ರಮ, ವೃದ್ಧಾಶ್ರಮ ಇಂಥವಕ್ಕೆ ದುಡ್ಡು ಕೊಡೋದು, ಇಂಥವಕ್ಕೆ ಹಣವನ್ನು ಖರ್ಚು ಮಾಡ್ತೀವಿ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ಏನಪ್ಪ ಅಂದರೆ ಗಂಟಲಿಗೆ ಸಂಬಂಧಪಟ್ಟಂತೆ ಅಥವಾ ಮೂಗಿಗೆ ಸಂಬಂಧಪಟ್ಟಂತೆ ದೋಷ ಉಂಟಾಗ್ಬೋದು, ಎಚ್ಚರಿಕೆಯಿಂದ ಇರಿ. ಇನ್ನು ವಿದ್ಯಾರ್ಥಿಗಳು ಅದು ಸರಿಯೇ, ಇವರು ತಮ್ಮ ಹಾದಿಯಲ್ಲಿ ಅಂದರೆ ಯಶಸ್ಸಿನ ಹಾದಿಯಲ್ಲಿ ನಡೀತಾರೆ, ಯಾವುದೇ ಸಂಶಯ ಬೇಡ. ಸಿಂಹರಾಶಿಯವರಿಗೆ ಇವತ್ತು ಅವರ ಮನಸ್ಸು ಒಪ್ಪಲ್ವೋ ಬೇರೆ ವಿಚಾರ. ಆದರೆ ಗುರು ಹಿರಿಯರ ಮಾರ್ಗದರ್ಶನ ಸಿಗುತ್ತೆ. ಅವ್ರಿಗಿಷ್ಟ ಇರಲಿ ಬಿಡಲಿ, ಏನಾಗುತ್ತೆ ಅವರು ಆ ಮಾರ್ಗದರ್ಶನವನ್ನು ಒಪ್ಪಲೇಬೇಕಾಗತ್ತೆ. ಅವರ ಒಂದು ನೇತೃತ್ವದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲೇಬೇಕಾಗತ್ತೆ. ಇದು ಈ ಪರಿಸ್ಥಿತಿಯ ಒತ್ತಡಕ್ಕೆ ಇವರು ಮಣಿತಾರೆ. ಹಾಗೆ ಕೆಲಸ ಕಾರ್ಯದಲ್ಲಿಯೂ ಸಹ ಕಾರ್ಯದ ಒತ್ತಡ ಅಧಿಕವಾಗಿರುತ್ತೆ. ಆದರೆ ಇವರ ಜೀವನಕ್ಕೆ, ದಿನನಿತ್ಯದ ಜೀವನಕ್ಕೆ ಯಾವುದೇ ತೊಂದರೆ ಆಗಲ್ಲ. ಯಾವುದೇ ಒತ್ತಡ ಇದ್ದರೂ ಅದರಿಂದ ಇವರಿಗೆ ಒಂದು ರೀತಿ ಆ ಪಾಸಿಟಿವ್ ಆಗಿ ಹೋಗುತ್ತೆ. ಆದರೆ ಮಾನಸಿಕ ಒತ್ತಡ ಉಂಟಾಗುತ್ತೆ. ಏಕೆಂದರೆ ಇವರ ಕೆಲಸದ ಒಂದು ನೀತಿ ಹೇಗಿರುತ್ತೆ ಅಂದರೆ ಕೊನೆ ಮೊದಲೇ ಇರೋಲ್ಲ, ರೆಸ್ಟ್ಲೆಸ್ ವರ್ಕ್ ಅಂತ, ವಿಶ್ರಾಂತಿನೇ ಇರೋಲ್ಲ. ಆದ್ದರಿಂದ ಏನಪ್ಪ ಆಗುತ್ತೆ, ಕೆಲಸ ಮಾಡೋಷ್ಟು ಮಾಡ್ತಾರೆ, ಕೊನೆಗೆ ಇವರಿಗೆ ಮಾನಸಿಕ ಒತ್ತಡ ಎದುರಾಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಸ್ವಲ್ಪ ವಿಶ್ರಾಂತಿ ತಗೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ, ಏನೂ ತೊಂದರೆ ಇಲ್ಲ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರ ನಿರೀಕ್ಷೆಯಂತೆ ಇವರಿಗೆ ಆದಾಯ ಇರುತ್ತೆ. ಅದು ಕೆಲಸದಲ್ಲಿದ್ದವ್ರಿಗೂ ಅಷ್ಟೇ, ಉದ್ಯೋಗದಲ್ಲಿದ್ದರೂ ಅಷ್ಟೇ, ಅನಿರೀಕ್ಷಿತವಾಗಿ ಇವರಿಗೆ ಹಣ ಕೈ ಸೇರುತ್ತೆ. ಹಾಗೆ ಸ್ವಂತ ವ್ಯವಹಾರ ಮಾಡೋರಿಗೆ ತುಂಬ ಒಳ್ಳೆಯ ಮಟ್ಟದ ಲಾಭ ಅಂತ ಹೇಳೋಕ್ಕಾಗಲ್ಲ. ತಮ್ಮ ಜೀವನ ನಿರ್ವಹಣೆಗೆ ಮತ್ತು ಸಣ್ಣ ಪುಟ್ಟ ಖರ್ಚುಗಳಿಗೆ ಬೇಕಾದಷ್ಟು ಹಣ ಸಿಗುತ್ತೆ, ಯಾವುದೇ ಒಂದು ದೋಷ ಉಂಟಾಗಲ್ಲ. ಇನ್ನು ಆರೋಗ್ಯದ ಬಗ್ಗೆ ಬಂದಾಗ ಎಚ್ಚರಿಕೆ ಇರಬೇಕು. ಕಾರಣ ಏನಪ್ಪ ಅಂದರೆ ಇವತ್ತೇನು ಕಂಡು ಬರ್ತಿದೆ ಅಂದರೆ, ಯಾವುದೋ ಒಬ್ಬ ಆತ್ಮೀಯರ ಮನೆಗೆ ಹೋಗ್ತಾರೆ, ಅಲ್ಲೇನೋ ಊಟನೋ ತಿನ್ನಿನೋ ತಿಂತಾರೆ, ಇಲ್ಲ ಜ್ಯೂಸೋ ಏನೋ ಕುಡಿತಾರೆ. ಇವ್ರಿಗೇನಾಗುತ್ತೆ, ಫುಡ್ ಇನ್ಫೆಕ್ಷನ್ ಆಗುತ್ತೆ. ಮುಖ್ಯವಾಗಿ ಆಮಶಂಕೆ ಅದರ ಒಂದು ತೊಂದರೆ ಕಂಡುಬರ್ತಿದೆ. ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲಿ ಯಾವುದೇ ಯೋಚನೆ ಇಲ್ಲ. ಅವರ ಹಠದಿಂದ ತಮ್ಮ ಯಶಸ್ಸನ್ನು ಕಾಣ್ತಾರೆ, ತೊಂದರೆ ಇಲ್ಲ. ಕನ್ಯಾ ರಾಶಿಯವರು ಕುಟುಂಬದ ಸದಸ್ಯರ ಜೊತೆಯಲ್ಲಿ ತುಂಬ ಅನ್ಯೋನ್ಯತೆಯಿಂದ ಇರ್ತಾರೆ. ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಒಂದು ವೇಳೆ ಇವ್ರದ್ದೇನು ತಪ್ಪೇ ಇರಲ್ಲ, ಯಾವುದೋ ಅವರು ಮಾಡಿರೋ ತಪ್ಪನ್ನ ಇವ್ರ ಮೇಲೆ ಹಾಕ್ತಾರೆ. ಅದನ್ನು ಸಹ ಇವರು ಒಂದು ಸೀರಿಯಸ್ ಆಗಿ ತಗೊಂಬಲ್ಲ. ನಗ್ನಗ್ತಾ ತಮ್ಮ ತಪ್ಪಿಲ್ಲ ಅಂತ ನಿರೂಪಣೆ ಮಾಡ್ತಾರೆ. ತಪ್ಪನ್ನು ಒಪ್ಕೊಂಬಲ್ಲ, ಮಾಡದೇ ಇರೋ ತಪ್ಪನ್ನು ಒಪ್ಕೊಂಬಲ್ಲ. ಆದರೆ ಆ ಒಂದು ಅಪವಾದದಿಂದ ಮುಕ್ತರಾಗ್ತಾರೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿಯೂ ಸಹ ಅಷ್ಟೇ. ಉದ್ಯೋಗ ಕ್ಷೇತ್ರದಲ್ಲಿ ಯಾರನ್ನು ಮುಖ್ಯವಾಗಿ ಇವರೇನಾದ್ರು ಅಧಿಕಾರಿಗಳಾಗಿದ್ದರೆ ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ, ಇವ್ರು ಬರ್ತಾರೆ, ಇವರು ನಮ್ಮ ಮೇಲೆ ದಬ್ಬಾಳಿಕೆ ಥರ ಮಾಡ್ತಾರೆ,
ಇಲ್ಲದೇ ಇರೋ ಕೆಲಸಗಳನ್ನು ಹೇಳ್ತಾರೆ ಅಂತೆಲ್ಲ ತಪ್ಪು ಅಭಿಪ್ರಾಯದಲ್ಲಿ ಕಲ್ಪನೆಯಲ್ಲಿ ಇರ್ತಾರೆ. ಆದರೆ ಇವರು ಏನು ಮಾಡ್ತಾರಪ್ಪ ಅಂದರೆ ಒಳ್ಳೆಯ ಮಗುವಿನ ಮನಸ್ಸು ಆ ರೀತಿ ಹೇಳ್ಬೋದು. ಹೋಗ್ತಾರೆ, ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ. ಒಂದು ವೇಳೆ ಯಾರೋ ತಮ್ಮ ಕೆಲಸವನ್ನು ಅಥವಾ ಅವರಿಗೆ ಒಪ್ಪಿಸಿದ್ದ ಜವಾಬ್ದಾರಿಯನ್ನು ಅಪೂರ್ಣಗೊಳಿಸಿರ್ತಾರೆ. ಅವಾಗ ಏನು ಮಾಡ್ತಾರೆ ಇವರು, ಅವ್ರ ಬಗ್ಗೆ ಒಂದು ಯಾವುದೇ ಕೆಟ್ಟ ನಿರ್ಣಯ ತಗೊಳ್ದಿರ ಅವರ ಜೊತೆಗೂಡಿ ಇವರೇ ಅವರ ಕೆಲಸವನ್ನು ಪೂರೈಸ್ತಾರೆ. ಈ ಕಾರಣದಿಂದ ಇವ್ರಿಗೇನಪ್ಪ ಆಗುತ್ತೆ ಅಂದರೆ ಕುಟುಂಬದ ಹಿರಿಯರು ಅಥವಾ ಉದ್ಯೋಗದ ಹಿರಿಯ ಅಧಿಕಾರಿಗಳು ಇವರಿಗೆ ಎಲ್ಲರೂ ಇವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಡ್ತಾರೆ. ಆ ಕಾರಣದಿಂದ ಇವರಿಗೆ ನಿರೀಕ್ಷೆ ಇಲ್ಲದ ವೇಳೆಯಲ್ಲಿ ಉನ್ನತ ಪಟ್ಟ ಸಿಗುತ್ತೆ, ಅಂದರೆ ಪ್ರಮೋಷನ್ ಸಿಗುತ್ತೆ, ಕುಟುಂಬದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಕೇವಲ ಇದು ಮಾತ್ರ. ಆದರೆ ಬಂಧು ಬಳಗದವರ ಜೊತೆ ಮಾತ್ರ ಒಳ್ಳೆಯ ಸಂಪರ್ಕ ಇರಲ್ಲ, ಸಂಬಂಧ ಇರಲ್ಲ, ಅನಾವಶ್ಯಕವಾಗಿ ದ್ವೇಷ ಮಾಡ್ತಾರೆ. ಹಣಕಾಸಿನ ತೊಂದರೆ ಇರಲ್ಲ, ಉತ್ತಮ ಆದಾಯ ಇರುತ್ತೆ, ಬುದ್ಧಿವಂತಿಕೆಯಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ. ಮುಂದಿನ ಜೀವನಕ್ಕೆ ಹಣವನ್ನು ಸ್ಟಾಕ್ ಅಥವಾ ಶೇರ್ನಲ್ಲಿ ಹೂಡೋ ಒಂದು ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸ ನಿರ್ವಹಿಸ್ತಾರೆ. ಆರೋಗ್ಯದ ಬಗ್ಗೆ ಬಂದರೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂತ ಕಂಡುಬರುತ್ತೆ. ತುಲಾರಾಶಿಯವರು ಸಾಧ್ಯವಾದಷ್ಟು ಶೀಘ್ರಗತಿಯಲ್ಲಿ ಅತಿ ಕಡಿಮೆ ವೇಳೆಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರು ಆತ್ಮೀಯರ ಜೊತೆಗೂಡಿ ಒಂದು ಕಿರುಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆಗಳಿವೆ. ಆದರೆ ಇಲ್ಲೇನಪ್ಪ ಆಗುತ್ತೆ ಅಂದರೆ ಇವರೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇವರ ಕೆಲಸ ಕಾರ್ಯಗಳು ಸುಲಭವಾಗಿ ನಡೆಯಲ್ಲ. ಆರಂಭದಲ್ಲಿ ಸಲೀಸಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಮಧ್ಯದ ಏನೋ ಒಂದು ಅಡ್ಡಿ ಆತಂಕ ಬರುತ್ತೆ. ಉದಾಹರಣೆ ಹೇಗೆ ಹೇಳ್ಬೋದಪ್ಪ ಅಂದರೆ, ಈಗ ಎಲೆಕ್ಟ್ರಿಸಿಟಿ ಇಲ್ಲದೆ ಯಾವ ಕೆಲಸವೂ ನಡೆಯಲ್ಲ. ಕೆಲಸ ಮಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಾಗೆ ಕರೆಂಟ್ ಹೋಗ್ಬಿಡುತ್ತೆ, ಬರೋದೇ ಇಲ್ಲ. ಅವಾಗೇನಾಯಿತು, ಕೆಲಸ ಹೇಳಪ್ಪ ಆಯಿತು, ಅವರ ಎಲ್ಲೋ ಹೋಗಬೇಕು ಅಂತ ಇದ್ದ ತಮ್ಮ ಅತಿ ಮುಖ್ಯ ಕೆಲಸವನ್ನು ಮುಂದೂಡಲೇಬೇಕಾಯಿತು. ಈ ರೀತಿ ಏನಪ್ಪ ಆಗುತ್ತೆ, ಇವತ್ತು ಇವರು ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮ ತೀರ್ಮಾನಗಳನ್ನು ಬದಲಾಯಿಸ್ಕೋಬೇಕಾಗುತ್ತೆ. ಇವೆಲ್ಲ ಸರಿ, ಆದರೆ ಇವತ್ತು ಇವರೊಂದು ತಪ್ಪನ್ನು ಮಾಡುವ ಸಾಧ್ಯತೆಗಳಿವೆ. ಅದೇನಪ್ಪ ಅಂದರೆ ಚಾಡಿ ಮಾತನ್ನು ಕೇಳೋದು, ವದಂತಿಗಳನ್ನು ನಂಬೋದು. ಇವರ ಆತ್ಮೀಯರೊಬ್ಬರು ತುಂಬ ಕ್ಲೋಸ್ ಆಗಿರ್ತಾರೆ, ಯಾರೋ ಬಂದು ಹೇಳ್ತಾರೆ ನಿಮ್ಮ ಬಗ್ಗೆ, ಅವರು ಆ ಥರ ಅನ್ಕೋತಿದ್ರು, ಇವರಂತ ಅನ್ಕೋತಿದ್ರು, ನಿಮ್ಮ ಕೆಲಸಕ್ಕೆ ಅವರೇ ತೊಂದರೆ ಕೊಡೋದು, ಈ ಥರ. ಇವರೇನು ಮಾಡ್ತಾರೆ, ಒಂಚೂರು ಯೋಚನೆ ಮಾಡಲ್ಲ ಹಿಂದೆ ಮುಂದೆ. ಅವರೇನು ಹೇಳ್ತಾರೋ ಅದನ್ನು ಒಪ್ಕೊಬಿಡ್ತಾರೆ. ಆತ್ಮೀಯರ ಜೊತೆನೇ ಸ್ವಲ್ಪ ಈ ಜಗಳ ಕಾಯಕ್ಕೆ ಆರಂಭ ಮಾಡ್ತಾರೆ. ಆದರೆ ಅವರ ಒಂದು ಒಳ್ಳೆಯತನದಿಂದ ಇವರ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಕ್ಷಣ ಮಾತ್ರದಲ್ಲಿ ದೂರವಾಗುತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ, ಒಳ್ಳೆಯ ಜನರ ಸಹವಾಸ ಸಿಗುತ್ತೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ಏನಾದರೂ ಆರೋಗ್ಯದ ತೊಂದರೆ ಇದ್ದರೆ ಅದು ಪರಿಹಾರಗೊಳ್ಳುತ್ತೆ. ವಿದ್ಯಾರ್ಥಿಗಳ ಬಗ್ಗೆ ಏನೂ ಯೋಚನೆ ಬೇಡ, ಅವರ ಪಾಡಿಗವರು ನೀವು ಹೇಳ್ತಿರೋ ಬಿಡ್ತಿರೋ ನಿಮ್ಮ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನು ತಾವು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ವೃಶ್ಚಿಕ ರಾಶಿಯವರು ಇವರು ಇವತ್ತು ಅತಿ ಆಸೆಯಿಂದ ತಮ್ಮದೊಂದು ಕೆಲಸವನ್ನು ಪೂರೈಸಬೇಕು ಅಂತ ಬರ್ತಾರೆ. ಕಾರಣ ಏನಪ್ಪ ಅಂದರೆ ಇವರ ಕೆರಿಯರ್ ಮ್ಯಾಟರ್ಗೆ ಅದು ತುಂಬ ಮುಖ್ಯವಾಗಿರುತ್ತೆ. ಆದರೆ ಏನಪ್ಪ ಆಗುತ್ತೆ, ಇವರ ಒಂದು ಹಣೆಬರ ಇವತ್ತು ಅಂದರೆ ತಮ್ಮ ಕೆಲಸವನ್ನು ತಾವು ಮಾಡ್ಕೊಳಕ್ಕಾಗಲ್ಲ, ಬೇರೆಯವರಿಗೆ ಸಹಾಯವನ್ನು ಮಾಡಬೇಕಾಗುತ್ತೆ. ಅಂದರೆ ಬೇರೆಯವರ ಈ ಕೆಲಸ ಕಾರ್ಯ ಆಗ್ಬೋದು, ಜವಾಬ್ದಾರಿ ಆಗ್ಬೋದು, ಅದರ ಪಾಲು ಇವರಿಗೆ ಸಿಗುತ್ತೆ. ಹಾಗಾದರೆ ಸರಿ, ಇವರು ಬೇಗ ಸಹಾಯ ಮಾಡೋರು. ಮುಂದಿನ ಜೀವನ ಏನು, ಮುಂದಿನ ವಿಚಾರ ಏನು? ಮುಂದಿನ ವಿಚಾರನೇ ತುಂಬ ಒಂದು ಒಳ್ಳೆಯ ವಿಚಾರ. ಪ್ರತಿಯೊಬ್ಬರ ಸಹಾಯ ಸಹಕಾರ ಇವರಿಗೆ ಸಿಗುತ್ತೆ. ಇವರು ಇವತ್ತು 2 ಗಂಟೆ ಕೆಲಸ ಮಾಡಿದರೆ ಒಂದು 5 ಗಂಟೆ ಸುಧಾರಿಸ್ಕೋಬೋದು.
ಅಂತಹ ಒಂದು ಸಹಾಯ ಇವರ ಆತ್ಮೀಯರಿಂದ, ಕುಟುಂಬದ ಸದಸ್ಯರಿಂದ, ಸಹೋದ್ಯೋಗಿಗಳಿಂದ ಸಿಗುತ್ತೆ. ಈ ಕಾರಣದಿಂದ ಕೋಪದಿಂದ ಹೊರಬಂದು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿವರು ಎಲ್ಲಿರ್ತಾರೋ ಅಲ್ಲಿಗೆ ಸಂತೋಷಕ್ಕಾಗಲಿ ಅಥವಾ ಹಾಸ್ಯಕ್ಕಾಗಲಿ ಕೊನೆ ಅನ್ನೋದಿರಲ್ಲ. ಇವರ ಪ್ರೀತಿ ವಿಶ್ವಾಸವನ್ನು ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಹಾಗೆ ಪ್ರತಿಯೊಬ್ಬರ ಜೊತೆ ಇವರೂ ಚೆನ್ನಾಗಿರ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭ ಇದೆ. ಇವರು ಯಾರನ್ನೋ ಕೇಳಿರ್ತಾರೆ ಹಣದ ಒಂದು ಸಹಾಯಕ್ಕೆ ಬೇಕು ಅಂತ, ಅಥವಾ ಇವ್ರು ಯಾರಿಗೋ ಕೊಟ್ಟಿರ್ತಾರೆ ಹಣವನ್ನು, ಅದನ್ನು ವಾಪಸ್ ಕೊಡು ಅಂತ ಕೇಳಿರ್ತಾರೆ. ಇವತ್ತು ಅಚಾನಕ್ಕಾಗಿ ಇವರಿಗೆ ಗೊತ್ತಿರೋಲ್ಲ, ಇವತ್ತು ಆ ಹಣ ಇವರ ಕೈ ಸೇರುತ್ತೆ. ಇದರಿಂದ ಒಟ್ಟಾರೆ ಸಂತೋಷ ಸಂಭ್ರಮದ ದಿನ ಇವರಿಗೆ ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ವಿದ್ಯಾರ್ಥಿಗಳಿಗೆ ಗೆಲ್ಲಲೇಬೇಕು ಅನ್ನೋ ಹಠ ಇರುತ್ತೆ. ಇದು ಒಂದು ರೀತಿಯಲ್ಲಿ ಶುಭ ಸೂಚನೆ ಆಗಿದೆ. ಧನುರಾಶಿಯವರು ಅಪರೂಪ ಅನ್ನೋ ರೀತಿ ತಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸ್ತಾರೆ. ಹತೋಟಿ ಸಾಧಿಸೋದು ಅಂದರೆ ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಯಾವುದೇ ಕಾರಣಕ್ಕೂ ಅವರು ಬದಲಾಯಿಸೋದಕ್ಕೆ ಸಾಧ್ಯ ಅಥವಾ ಸಿದ್ಧರಿರಲ್ಲ. ಒಂದು ರೀತಿಯ ಹಠದ ಗುಣ ಸಹ ಬರುತ್ತೆ. ಇಲ್ಲಿ ಮುಖ್ಯವಾದ ವಿಚಾರ, ಇವರ ಕೆಲಸ ಕಾರ್ಯಗಳೇನಪ್ಪ ಆಗುತ್ತೆ ಇವತ್ತು ಅಂದರೆ ಸುಸೂತ್ರವಾಗಿ ನಡೀತಾ ಹೋಗುತ್ತೆ. ಇದಕ್ಕೆ ಬೇರೆಯವರ ಸಹಾಯನೂ ಸಿಗುತ್ತೆ. ಒಂದು ವೇಳೆ ಇವರ ಕೆಲಸ ಕಾರ್ಯಗಳೇನಾದರೂ ಹಿನ್ನಡೆ ಲಭಿಸಿದರೆ ಅಥವಾ ಕೆಲಸ ಕಾರ್ಯಗಳು ಮುಗಿದಿರ ಅಪೂರ್ಣಗೊಂಡ್ರೆ ಏನಪ್ಪ ಮಾಡ್ತಾರೆ ಇವರು ಅಂದರೆ ಸಿಟ್ಟು ಬರುತ್ತೆ, ಇವ್ರಿಗೆ ಕೋಪ ಬರುತ್ತೆ. ಆ ಕೋಪ ಯಾವ ರೀತಿ ಇರುತ್ತಪ್ಪ ಅಂದರೆ ಎದುರುಗಡೆ ಯಾರು ಇರ್ತಾರೋ ಅವ್ರ ಮೇಲೆ ತಿರ್ಸ್ಕೊತಾರೆ. ಇದರಿಂದ ಒಂದು ಇವರ ಮನಸ್ಸು ಹೇಗೆ ಅಂತ ಇವತ್ತು ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ದೃಢವಾದ ಮನಸ್ಸಿರುತ್ತೆ. ಹಾಕಿದ ಕೆಲಸವನ್ನು ಮಾಡೇ ಮಾಡ್ತಾರೆ. ಬರೋ ಒಂದು ಫಲಿತಾಂಶವನ್ನು ಇವರು ತಗೋತಾರೆ. ಇನ್ನು ಕುಟುಂಬದಲ್ಲಿ ನಡೆಯಬೇಕಾಗಿದ್ದ ಮಂಗಳ ಕಾರ್ಯ ಅಥವಾ ಧಾರ್ಮಿಕ ಕೆಲಸ ಕಾರ್ಯಗಳು ಇವತ್ತು ಆಗದಿರ ಹೋಗುತ್ತೆ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅದಕ್ಕೆ ಇವರೇ ಕಾರಣರಾಗ್ತಾರೆ. ಈ ಕಾರಣದಿಂದ ಕುಟುಂಬದ ಸದಸ್ಯರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಸಹ ಇರುತ್ತೆ. ಪಾಲುಗಾರಿಕೆ ವ್ಯಾಪಾರ ಇದ್ದಲ್ಲಿ ತಮ್ಮ ಜೊತೆ ಇದ್ದ ಆ ಪಾಲುದಾರರನ್ನು ಬದಲಾಯಿಸ್ತಾರೆ. ಒಂದು ವೇಳೆ ಉದ್ಯೋಗದಲ್ಲಿ ಇದ್ದರೆ ಏನು ಮಾಡ್ತಾರೆ, ಉದ್ಯೋಗವನ್ನು ಬದಲಾಯಿಸ್ತಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಪಡ್ತು ಅಂದರೆ ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಒಂದು ಯೋಗ ಇದೆ. ಆದ್ದರಿಂದ ಮುಖ್ಯವಾಗಿ ಇವರು ದೊರೆವ ಅವಕಾಶವನ್ನು ಏನು ಮಾಡಬೇಕು ಅಂದರೆ ಸರಿಯಾದ ಮಾದರಿಯಲ್ಲಿ ಬಳಸ್ಕೋಬೇಕು. ಹಣಕಾಸಿನ ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ, ಆರೋಗ್ಯದಲ್ಲೂ ಒಳ್ಳೆಯದಿದೆ, ಯಾವುದೇ ಒಂದು ಪ್ರಾಬ್ಲಮ್ ಕಂಡುಬರಲ್ಲ. ಮಕರ ರಾಶಿಯವರು ತಮ್ಮ ಕೆಲಸ ಕಾರ್ಯದ ಬಗ್ಗೆ ವಿಶೇಷವಾದಂತಹ ಆಸಕ್ತಿ ತೋರಿಸ್ತಾರೆ. ಇವತ್ತಿನ ಒಂದು ಮುಖ್ಯವಾದಂತಹ ವಿಚಾರ ಅಂದರೆ ಇವರಿಗೆ ಹಣದ ಕೊರತೆ ಕಂಡುಬರ್ಬೋದು. ಅಂದರೆ ಇವರ ಹತ್ರ ದುಡ್ಡಿರಲ್ಲ ಅಂತಲ್ಲ, ಇರುತ್ತೆ. ಆದರೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟು, ಬಿಸ್ನೆಸ್ ಇರ್ಬೋದು, ಯಾವುದೋ ಒಂದು ವಸ್ತುವನ್ನು ಕೊಡಬೇಕು ಇರ್ಬೋದು. ಇಂತಹಕ್ಕೆ ಏನಪ್ಪ ಆಗುತ್ತೆ ಅಂದರೆ ಹಣದ ಕೊರತೆ ಇರುತ್ತೆ. ಈ ಕಾರಣದಿಂದ ಇವರೇನು ಮಾಡ್ತಾರಪ್ಪ ಅಂದರೆ ಕುಟುಂಬದಲ್ಲಿ, ಅದರಲ್ಲೂ ಮುಖ್ಯವಾಗಿ ಇವರ ತಂದೆಯ ಜೊತೆ ಅಥವಾ ಚಿಕ್ಕಪ್ಪ ದೊಡ್ಡಪ್ಪರ ಜೊತೆ ಹಣವನ್ನು ಕೇಳ್ತಾರೆ. ಅವರಿಂದ ಹಣವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಇವರ ದುರಾದೃಷ್ಟ ಏನಾಗುತ್ತೆ, ಅವರು ಹಣವನ್ನು ಕೊಡೋದಕ್ಕೆ ಒಪ್ಪಲ್ಲ. ಕಾರಣ ಏನಪ್ಪ ಅಂದರೆ ಅವರ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತಪ್ಪ ಅಂದರೆ ಕುಟುಂಬದಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಕುಟುಂಬದಲ್ಲಿದ್ದ ಆ ಸಂತೋಷ ಸಡಗರ ಒಂದು ಕ್ಷಣದಲ್ಲಿ ನಿರ್ಮೂಲವಾಗುತ್ತೆ. ಆದರೆ ಇವರ ಅದೃಷ್ಟ ಏನಪ್ಪ ಅಂದರೆ ಕುಟುಂಬದ ಸದಸ್ಯರ ಒಂದು ಹಣಕಾಸಿನ ಸಹಾಯ ಸಿಗಲ್ಲ. ಆದರೆ ಆತ್ಮೀಯರು ಅಂದರೆ ಸ್ನೇಹಿತರು ಅಥವಾ ದೂರದ
ಸಂಬಂಧಿಕರೊಬ್ಬರು ಇವರಿಗೆ ಹಣದ ಸಹಾಯವನ್ನು ಮಾಡ್ತಾರೆ. ಈ ಕಾರಣದಿಂದ ಅತಿ ಮುಖ್ಯವಾದಂತಹ ಕೆಲಸವೊಂದು ಸುಲಭವಾಗಿ ಇವರ ಒಂದು ಪಾಲಾಗತ್ತೆ, ಒಳ್ಳೆಯದು ಆಗುತ್ತೆ, ಉತ್ತಮ ಯಶಸ್ಸು ಬರುತ್ತೆ. ಆರೋಗ್ಯದ ಬಗ್ಗೆ ಗಮನ ಹರಿಸಿದಾಗ ಗಂಟಲಲ್ಲಿ ಅಥವಾ ಬಾಯಲ್ಲಿ ಹುಣ್ಣು ಆಗುವ ಸಂಭವವಿದೆ. ಅಧಿಕ ಉಷ್ಣತೆಯಿಂದ, ಆದ್ದರಿಂದ ಉಷ್ಣದ ಪದಾರ್ಥಗಳಿಂದ ದೂರ ಇರೋದು ಒಳ್ಳೆಯದು. ವಿದ್ಯಾರ್ಥಿಗಳು ಸ್ವಲ್ಪ ಓದಿನಲ್ಲಿ ಸೋಮಾರಿತನ ತೋರಿಸ್ತಾರೆ, ಆದ್ದರಿಂದ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಕುಂಭರಾಶಿಯವರು ಇವತ್ತು ಯಾವುದೇ ಒಂದು ವಿಚಾರ ತಗೊಂಡ್ರೂ ಕೂಡ ಅದರಲ್ಲಿ ಅವರ ನಿರೀಕ್ಷೆಯಂತೆ ಯಾವುದೇ ಫಲಿತಾಂಶ ಸಿಗಲ್ಲ. ಕುಟುಂಬದ ವಿಚಾರ ಆದ್ರೂ ಅಷ್ಟೇ, ಇವರು ಕುಟುಂಬದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಇವರ ಭಾಗವಹಿಸುವಿಕೆ ಅತಿ ಮುಖ್ಯವಾಗಿರುತ್ತೆ. ಕೆಲವೊಂದು ಕೆಲಸಗಳನ್ನು ಇವರಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವರು ಆ ಒಂದು ಜವಾಬ್ದಾರಿಯನ್ನು ತಗೊಂಬಕ್ಕೆ ಸಿದ್ಧರಿರ್ತಾರೆ. ಆದರೆ ಕುಟುಂಬದಲ್ಲಿ ಆತ್ಮೀಯರ ತುಂಬ ಇವರ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದವರ ಒಂದು ವಿರೋಧ ವ್ಯಕ್ತ ಆಗುತ್ತೆ. ಇದರಿಂದ ಕುಟುಂಬದಲ್ಲಿ ಅಸಮಾಧಾನ ಇರುತ್ತೆ. ಇನ್ನು ಬಂಧು ಬಳಗದವರ ನಡುವೆ ಅನಾವಶ್ಯಕವಾದಂತಹ ಹಣಕಾಸಿಗೆ ಸಂಬಂಧಪಟ್ಟಂತಹ ವಾದ ವಿವಾದಗಳು ಉಂಟಾಗುತ್ತೆ. ಇದರಿಂದ ಇವರು ಬಂಧು ಬಳಗದವರಿಂದ ಸ್ವಲ್ಪ ದೂರನೇ ಉಳಿತಾರೆ. ಯಾರ ಜೊತೆನೂ ಇವರು ಸಹನೆಯಿಂದ ಇವತ್ತು ವರ್ತಿಸಲ್ಲ. ಆದ್ದರಿಂದ ಇವರ ಮನಸ್ಸಿಗೆ ನೆಮ್ಮದಿ ಇರಲ್ಲ ಅಷ್ಟೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ್ಲೂ ಅಷ್ಟೇ, ಇವರಿಗೆ ಒಂದು ದೊರೆಯಬೇಕಿದ್ದ ವರಮಾನ ಪರರ ಪಾಲಾಗತ್ತೆ. ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಅತಿ ನಿಧಾನವಾಗಿ ಇವರು ತಮ್ಮ ತೀರ್ಮಾನವನ್ನು ತಗೋತಾರೆ. ಆದ್ದರಿಂದ ಸಾಧ್ಯವಾದಷ್ಟು ನಿಮಗೆ ಅನುಕೂಲಕರವಾದಂತಹ ಸನ್ನಿವೇಶದಲ್ಲಿ ಮಾತ್ರ ನೀವು ಕೆಲಸ ಕಾರ್ಯದಲ್ಲಿ ಮುಂದುವರಿಯೋದು ಒಳ್ಳೆಯದು. ಆನಂತರ ಆರೋಗ್ಯದ ಬಗ್ಗೆ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಕಂಡುಬರುತ್ತೆ. ನಿಮ್ಮ ತಾಯಿಯವರ ಅಥವಾ ಕುಟುಂಬದ ಮಹಿಳಾ ಸದಸ್ಯರ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಡಿ. ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಬೇಡ, ನಿಧಾನವಾದರೂ ಸರಿಯಾದ ಹಾದಿಯಲ್ಲಿ ನಡೀತಾರೆ. ಒಳ್ಳೆಯ ಕಲಿಕೆ ಅವರಿಗೆ ಪ್ರಾಪ್ತಿಯಾಗತ್ತೆ. ಮೀನರಾಶಿಯವರು ಇವತ್ತು ಅವರ ಮನಸ್ಸನ್ನು ಯಾವ ರೀತಿ ಪರಿವರ್ತಿಸ್ಕೋತಾರೆ ಅಂದರೆ ಬೆಣ್ಣೆಯಂಥ ಮನಸ್ಸು ಅಂತ ಖಂಡಿತ ಹೇಳ್ಬೋದು. ಬೆಣ್ಣೆಯಂಥ ಮನಸ್ಸು ಅಂದರೆ ಬೇರೆಯವರ ಕಷ್ಟ ಕಾರ್ಪಣ್ಯಗಳಿಗೆ ಇವರು ಮರುಕ ತೋರಿಸ್ತಾರೆ. ಹಾಗೆಯೇ ಬೇರೆಯವರು ಕೇಳ್ತಾರೋ ಬಿಡ್ತಾರೋ ತಾವಾಗಿ ಹೋಗ್ತಾರೆ, ಅವರಿಗೆ ಸಹಾಯವನ್ನು ಮಾಡ್ತಾರೆ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ಯಾರು ಯಾವುದೇ ರೀತಿಯ ತಪ್ಪನ್ನು ಮಾಡಿದರೂ ಕೂಡ ಅದನ್ನು ಸೀರಿಯಸ್ ಆಗಿ ತಗೊಂಬಲ್ಲ, ಗಂಭೀರವಾಗಿ ತಗೊಂಬಲ್ಲ. ಒಂದು ರೀತಿ ಕ್ರೀಡಾ ಮನೋಭಾವನೆಯಿಂದ ತಗೋತಾರೆ. ಆದ್ದರಿಂದ ಕುಟುಂಬದಲ್ಲಿ ಇವರಿಂದ ಈ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ಆದರೆ ಇವರಿಂದ ಯಾರು ಸಹಾಯ ಪಡೆದಿರ್ತಾರೋ ಅವ್ರಿಗೂ ಸಹ ಇವರಿಗೆ ಸಹಾಯ ಮಾಡೋದಕ್ಕೆ ಬರಲ್ಲ, ಅವಶ್ಯಕತೆ ಇದ್ದರೆ. ಆದ್ದರಿಂದ ಕೆಲವೊಮ್ಮೆ ಏನಾಗುತ್ತೆ, ಇವರ ಮನಸ್ಸಿಗೆ ತಾವು ತೆಗೆದುಕೊಳ್ಳೋ ತೀರ್ಮಾನಗಳೇ ತಪ್ಪು ಅನ್ನೋ ಭಾವನೆ ಬರುತ್ತೆ. ಆದ್ದರಿಂದ ದಿನ ಕಳೆದಂತೆ ಸುಮಾರು ಮಧ್ಯಾಹ್ನದ ನಂತರ ಯಾವುದೇ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಬಲ್ಲ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲ್ಲ. ತಾವಾಗಿಯೇ ಯಾರಾದರೂ ಬಂದು ಇವರ ಸಹಾಯವನ್ನು ಅಪೇಕ್ಷೆ ಪಟ್ಟರೂ ಕೂಡ ಅವರಿಗೆ ಸಹಾಯವನ್ನು ಸಹ ಮಾಡೋಕ್ಕೋಗಲ್ಲ. ಇದು ಯಾವ ರೀತಿಯ ದಿನ ಅಂದರೆ ಒಳ್ಳೆಯವರನ್ನು ಈ ಪರಿಸ್ಥಿತಿ ಹೇಗೆ ಕೆಟ್ಟವರನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಆಗುತ್ತೆ. ಆದ್ದರಿಂದ ನೀವಾಯಿತು, ನಿಮ್ಮ ಕೆಲಸ ಆಯಿತು, ಆ ಥರ ಇರಿ, ಯಾವುದೇ ಒಂದು ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ನಿಮ್ಮ ಮನಸ್ಸಿನಲ್ಲೇನಾದ್ರು ಈ ಇರುವ ಸ್ಥಳವನ್ನು, ಇರುವ ಮನೆಯನ್ನು ಬದಲಾಯಿಸಬೇಕು ಅನ್ನೋ ಭಾವನೆ ಇದ್ದರೆ ಖಂಡಿತವಾಗ್ಲೂ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ಪ್ರಯತ್ನಿಸಿ. ಹಣಕಾಸಿನ ತೊಂದರೆ ಇರಲ್ಲ, ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಆದಾಯ ಇರುತ್ತೆ.
ಉತ್ತಮ ಆರೋಗ್ಯ ಇರುತ್ತೆ. ಆದರೆ ಸ್ವಲ್ಪ ಈ ಸೋಂಬೇರಿತನ ನಿಮ್ಮನ್ನು ಕಾಡುತ್ತೆ. ತಲೆನೋವಿರೋರು ಎಚ್ಚರಿಕೆಯಿಂದ ಇರಿ, ಅದು ಜಾಸ್ತಿ ಆಗದಿರೋ ರೀತಿ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಬೇಡ, ಒಳ್ಳೆಯ ಹಾದಿಯಲ್ಲಿ ಇರ್ತಾರೆ.